ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದು ಹಸಿ ಸುಳ್ಳು. ಡಿಸಿಸಿ ಬ್ಯಾಂಕ್ಗೆ ಯಾರು ರಿಂಗ್ ಮಾಸ್ಟರ್ ಇಲ್ಲ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದೇಗೌಡ ತಿರುಗೇಟು. ಕೊರೋನಾ ಸಂಕಷ್ಟದಲ್ಲಿ ಸತ್ತವರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಲಸಿಕೆ ಅಭಿಯಾನ ಒಂದು ಪಕ್ಷದ ಯಶಸ್ಸೇನಲ್ಲ. ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ವಾಗ್ದಾಳಿ. ಲಸಿಕೆ ಅಭಿಯಾನದ ಯಶಸ್ಸು ಸಹಿಸದೆ ವಿರೋಧ ಪಕ್ಷದವರ ಟೀಕೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಮರ್ಥನೆ. ಪುರಸಭೆಯಿಂದ ಕಸ ತೆಗೆಯುವ ಸ್ವಯಂ ಚಾಲಿತ ಯಂತ್ರ ಅನುಷ್ಠಾನ. ಶವ ಸಾಗಣೆಗೆ ಉಚಿತ ವಾಹನದ ನೆರವು. ವಾರ್ತೆಗಳ ವಿವರ. ಸಚಿವ ಸುಧಾಕರ್ ಅವರ ಒಬ್ಬ ವಿದ್ಯಾವಂತರಾಗಿದ್ದುಕೊಂಡು ಹಸಿ ಸುಳ್ಳು ಹೇಳುವುದು ಅವರ ಹುದ್ದೆಗೆ ಶೋಭೆ ತರುವುದಿಲ್ಲ ಎಂದು ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ತಿರುಗೇಟು ನೀಡಿದ್ದಾರೆ. ನಮ್ಮ ಸಚಿವರು ಒಂದು ಮಾತಾಡಿದ್ದಾರೆ, ಬ್ಯಾಂಕಿಂದ ಎಲ್ಲ ಎನ್ಕ್ವೈರಿ ಮಾಡಿಸಬೇಕಾಗಿತ್ತು, ರಾಜಕೀಯ ಬೇಳೆಯನ್ನ ಬೇಯಿಸಬೇಕು ಅಂತೇಳಿ ಎರಡನೇದಾಗಿ ಏನು ಭ್ರಷ್ಟಾಚಾರದ ಆರಂಭ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡರಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಬ್ಯಾಲಹಳ್ಳಿ ಗೋವಿಂದಗೌಡ ಅವರು, ಸುಧಾಕರ್ ಅವರು ಒಬ್ಬ ವಿದ್ಯಾವಂತ ಸಚಿವರಾಗಿದ್ದುಕೊಂಡು ಹಸಿ ಸುಳ್ಳು ಹೇಳೋದು ಅವರಿಗೆ ಶೋಭೆ ತರಲ್ಲ ಎಂದರು. ಮಾಜಿ ಸ್ಪೀಕರ್ ಹಾಗೂ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ಕೆಆರ್ ರಮೇಶ್ ಕುಮಾರ್ ಹಾಗೂ ಗೌರಿಬಿದೂರು ಕ್ಷೇತ್ರದ ಶಾಸಕ ಎನ್ ಎಸ್ ಶಿವಶಂಕರ್ ರೆಡ್ಡಿ ಬ್ಯಾಂಕ್ನ ಹಿತೈಷಿಗಳು. ನೀವು ಬ್ಯಾಂಕ್ನ ಹಿತೈಷಿಗಳಾಗಿ ಅದನ್ನ ಬಿಟ್ಟು ಬ್ಯಾಂಕ್ನ ಮಾಜಿ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್, ಬಂಗಾರಪೇಟೆ ಮಾಜಿ ಶಾಸಕ ವೈ ಸಂಪಂಗಿ ಹಾಗೂ ಆಡಳಿತ ಮಂಡಳಿಯ ಮಾಜಿ ನಿರ್ದೇಶಕ ಹನುಮೇಗೌಡರ ಸುಳ್ಳು ಮಾತುಗಳನ್ನು ನಿಜ ಅಂತ ಭಾವಿಸಿ ಬ್ಯಾಂಕ್ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡೋದು ಸರಿಯಲ್ಲ ಎಂದರು. ಯಾವುದೇ ತಾಲೂಕಿಗೆ ತಾರತಮ್ಯ ಮಾಡಿಲ್ಲ, ಯಾವುದೇ ಫೈಲ್ ಪೆಂಡಿಂಗ್ ಇಟ್ಟಿಲ್ಲ. ಗೌರವಾನ್ವಿತ ಏನು ನಮ್ಮ ಸಚಿವರು ಹೇಳಿದ್ದಾರೆ, ಚಿಕ್ಕಬಳ್ಳಾಪುರಕ್ಕೆ ಅದಕ್ಕೆ ಶ್ರೀನಿವಾಸಪುರಕ್ಕೆ 500 ಕೋಟಿ ಕೊಟ್ಟಿದ್ದೇವೆ, KGF 400 ಕೋಟಿ ಕೊಟ್ಟಿದ್ದೀವಿ. ಅದು ಶುದ್ಧ ಸುಳ್ಳು. ಅವ್ರಿಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. KGF ಕ್ಷೇತ್ರಕ್ಕೆ ಕೊಟ್ಟಿರೋದು ಬರೀ 70 ಕೋಟಿ 65 ಕೋಟಿ ರೂಪಾಯಿ, ಶ್ರೀನಿವಾಸಪುರಕ್ಕೆ ಕೊಟ್ಟಿದೆ 70 ಕೋಟಿ. ಅದು ಅಧಿಕೃತವಾಗಿ ನಾನು ಮಾಹಿತಿ ಕೊಟ್ಬಿಟ್ಟಿದ್ದೀನಿ. ಎರಡನೇದಾಗಿ ಏನು ಭ್ರಷ್ಟಾಚಾರದ ಆರಂಭ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದ ನಾವೇನೋ ತಡೆಯಾಜ್ಞೆ ತಂದಿದ್ರೆ ಅದೆಲ್ಲ ತಪ್ಪು ಮಾಹಿತಿ. ತಡೆಯಾಜ್ಞೆ ತಂದಿದ್ದು ಎಲ್ಲ ಎನ್ಕ್ವೈರಿಗಳು ಆಗಿರೋದನ್ನ ತಿರುಗಿ ಹಾಕಿರೋದ್ರಿಂದ ಬ್ಯಾಂಕ್ನ ಹಿತದೃಷ್ಟಿಯಿಂದ ತಡೆಯಾಗಿ ತಂದಿದ್ದು ನನ್ನ ಸ್ವಹಿತಾಸಕ್ತಿಯಿಂದ ಅಲ್ಲ, ಅವ್ರದ್ದು ಇರೋಂಥದ್ದು ಇಂಪಾರ್ಟೆಂಟು. ಆಮೇಲೆ ರಮೇಶ್ ಕುಮಾರ್ ನಮ್ಮ ಬ್ಯಾಂಕ್ ರಿಂಗ್ ಮಾಸ್ಟರ್ ಅಲ್ಲ, ಅವರ ನಮ್ಮ ಹಿತೈಷಿಗಳು, ಮಾರ್ಗದರ್ಶಕರು, ಹಿರಿಯರು. ಆಮೇಲೆ ಶಿವಶಂಕರ್ ರೆಡ್ಡಿ ಆಗಿ ಎಲ್ಲರೂ ನಮಗೆ ಜೊತೆಯಲ್ಲಿರೋದ್ರಿಂದ ರಮೇಶ್ ಕುಮಾರ್ ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೂ ಇಲ್ಲ, 8 ವರ್ಷದಲ್ಲಿ ಮಾಡೋದೂ ಇಲ್ಲ. ಅವ್ರು ಇಷ್ಟೇ ಅವ್ರ ಗುರಿ ಇರೋದು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ರೈತರು ಹೆಣ್ಮಕ್ಳಿಗೆ ಸಾಲ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ತಮ್ಮ ನೋವು ನನಗೆ ಅರ್ಥ ಆಗ್ತದೆ. ನಿಮ್ಮ ತಾಲೂಕಲ್ಲಿ ಸಾಲ ಕೊಟ್ಟಿಲ್ಲ ಅನ್ನೋದಕ್ಕೆ ನಾವು ಹೊಣೆ ಅಲ್ಲ, ನಾವು ತಾರತಮ್ಯ ಮಾಡಿಲ್ಲ, ಮಾಡೋದಿಲ್ಲ. ತಮ್ಮ ತಪ್ಪು ಗ್ರಹಿಗಳನ್ನು ದಯವಿಟ್ಟು ಯಾರೋ ಮಾತು ಕೇಳಿದೆ. ಶಾಸಕಿ ರೂಪಕಲಾ ಶಶಿಧರ್ ಮಾತನಾಡಿ, ಸಚಿವ ಸುಧಾಕರ್ ಅವರು ವಿದ್ಯಾವಂತರಿದ್ದಾರೆ, ಆದರೆ ಸ್ವಲ್ಪ ಆಲೋಚನೆ ಮಾಡಿ ಆರೋಪ ಮಾಡಬೇಕು ಎಂದರು. ಪಾಲನೆ ಮಾಡ್ತಾರೆ. 5-6 ಲಕ್ಷ ಜನ ಹೆಣ್ಮಕ್ಳು ನಿಯಮಾವಳಿಗಳನ್ನ ಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಎರಡೂ ಜಿಲ್ಲೆಯಲ್ಲೂ ಕೂಡ ಸಾಲ ತಗೊಳ್ಳೋದಕ್ಕೆ ಅರ್ಹರಾಗಿದ್ದಾರೆ. ಸಂಘ ಮಾಡಾದ್ಮೇಲೆ ಅಲ್ಲಿ ನಾವು ಪಕ್ಷ ಭೇದ ಮಾಡಲ್ಲ ಅಂತ ಪದೇ ಪದೇ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಲಸಿಕೆ ಅಭಿಯಾನದ ವಿಳಂಬದಿಂದಾಗಿ ಸಾಕಷ್ಟು ಸಾವು ನೋವುಗಳು ಆಗಿದೆ. ಅದಕ್ಕೆ ಪರಿಹಾರ ಇವತ್ತಿಗೂ ಕೊಟ್ಟಿಲ್ಲ. ಲಸಿಕೆ ಅಭಿಯಾನದ ಯಶಸ್ಸು ಇಡೀ ದೇಶ ಮಾಡಿದಂತಹ ಸಾಧನೆಯಾಗಿದೆ. ಕೇವಲ ಮೋದಿ ಒಂದು ಪಕ್ಷ ಮಾಡಿರುವ ಸಾಧನೆಯಲ್ಲ ಎಂದು ಮಾಜಿ ಸಂಸದ ಎಂ ವೀರಪ್ಪ ಮೊಯ್ಲಿ ಹೇಳಿದರು. ದೇವನಹಳ್ಳಿ ಪಟ್ಟಣದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಬಂದಿದ್ದ ಮಾಜಿ ಸಂಸದ ಎಂ ವೀರಪ್ಪ ಮೊಯ್ಲಿ ಅವರು ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ, ಬಿಜೆಪಿ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಳಿನ್ ಕುಮಾರ್ ಕಟೀಲ್ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಟೀಕೆ ಮಾಡಿರುವುದು ಅವರ ಕೆಟ್ಟ ಸಂಸ್ಕೃತಿಯನ್ನು ತೋರಿಸುತ್ತದೆ. ಇಂತಹ ಟೀಕೆಗಳಿಂದ ರಾಹುಲ್ ಗಾಂಧಿ ಅವರ ಸ್ಥಾನಮಾನ ಏರುತ್ತದೆಯೇ ಹೊರತು ಕಡಿಮೆ ಆಗುವುದಿಲ್ಲ. ಈ ಟೀಕೆಗಳು ಬಿಜೆಪಿಯ ಹೀನ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸುತ್ತವೆ. ಆದ್ದರಿಂದ ಅವರ ಪಕ್ಷದ ಘನತೆಗೂ ಧಕ್ಕೆಯಾಗುತ್ತದೆ ಎಂದರು. ಇನ್ನು ಬಿಜೆಪಿಯಿಂದ 100 ಕೋಟಿ ಲಸಿಕೆ ಅಭಿಯಾನದ ಸಂಭ್ರಮಾಚರಣೆ ಮಾಡುತ್ತಿರುವುದಕ್ಕೆ ಅಡ್ಡಿ ಇಲ್ಲ. 2 ಡೋಸ್ 100% ಆಗಿಲ್ಲ. ಕ್ರಮಿಸುವ ದಾರಿ ಹೆಚ್ಚು ಇದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ತಡವಾಗಿ ಲಸಿಕೆ ಅಭಿಯಾನ ಮಾಡಿದ್ರಿಂದಾಗಿ ವಿಳಂಬದಿಂದಾಗಿ ಸಾಕಷ್ಟು ಸಾವು ನೋವುಗಳು ಆಗಿದೆ.
ಅದಕ್ಕೆ ಪರಿಹಾರವನ್ನು ಇವತ್ತಿಗೂ ಕೊಟ್ಟಿಲ್ಲ ಎಂಬುದನ್ನು ಸರ್ಕಾರ ನೆನಪಿಟ್ಟುಕೊಳ್ಳಬೇಕು. ಸಂತೃಪ್ತಿ ಪಡೆಯುವಂಥದ್ದಲ್ಲ, ಇದು ಇಡೀ ದೇಶವೆಲ್ಲ ಒಗ್ಗಟ್ಟಾಗಿ ಮಾಡಿದ ಸಾಧನೆಯಾಗಿದೆ. ಬರೀ ಮೋದಿ ಒಂದು ಪಕ್ಷ ಮಾಡಿರುವ ಸಾಧನೆ ಅಲ್ಲ ಇದು ಎಂದರು. ಟೀಕೆ ಅವರ ಒಂದು ಕೆಟ್ಟ ಸಂಸ್ಕೃತಿಯನ್ನು ತೋರಿಸ್ತದೆ. ಅದರಿಂದ ಅವರಿಗೆ ರಾಹುಲ್ ಗಾಂಧಿ ಅವರ ಸ್ಥಾನಮಾನ ಅದರಿಂದ ಏರ್ತದೆ, ಇವ್ರದ್ದು ಕಡಿಮೆ ಆಗ್ತದೆ ಅಂತ ಒಂದು ಹೀನ ಸಂಸ್ಕೃತಿ ಅದು ಕೂಡ ಬಿಜೆಪಿಯ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸ್ತದೆ. ಅದು ಆದ್ದರಿಂದ ಪಕ್ಷಕ್ಕೂ ತೊಂದರೆ ಮಾಡ್ತಾರೆ ಅವರು. ಆ ಹೇಳಿಕೆಯಿಂದ ಪಕ್ಷಕ್ಕೂ ಘನತೆಗೂ ವರ್ಚಸ್ಸು ಕಡಿಮೆ ಆಗಿದೆ. ಅವರ ವರ್ಚಸ್ಸಂತೂ ಇಲ್ಲವೇ ಇಲ್ಲ. ಆಚರಣೆ ಮಾಡೋದಕ್ಕೆ ಅಡ್ಡಿ ಇಲ್ಲ, ಆದರೆ ಅದು ಫಸ್ಟ್ ಡೋಸ್ ಆದ್ದು 31% ಮಾತ್ರ. ಅದನ್ನು ನೋಡಿಕೊಳ್ಬೇಕು. 2 ಡೋಸು 100% ಆಗಲಿಲ್ಲ. ಆದ್ದರಿಂದ ಬರೀ 100 ಲೆಕ್ಕ 100 ಹೌದು, ಆದರೆ ಇನ್ನೂ ಕ್ರಮಿಸಬೇಕಾದಂಥ ದಾರಿ ಭಾಳ ಇದೆ. ಸಂತೃಪ್ತಿ ಪಡೆಯುವಂಥ ಪ್ರಶ್ನೆ ಅಲ್ಲ, ಅದು ಇಡೀ ದೇಶ ಮಾಡಿದಂಥ ಸಾಧನೆ ಅಂತ ಹೇಳಬೇಕು ಹೊರತು ಬರೀ ಮೋದಿ ಮಾಡಿದಂಥ ಸಾಧನೆ ಅಂತೇಳಿ ಅಥವಾ ಒಬ್ಬರು ಒಂದು ಪಕ್ಷ ಮಾಡಿದ ಸಾಧನೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನು ಎತ್ತಿನ ಹೊಳೆ ಯೋಜನೆ ಕುರಿತು ಪ್ರತಿಕ್ರಿಯಿಸಿದ ವೀರಪ್ಪ ಮೊಯ್ಲಿ ಅವರು, ಎತ್ತಿನ ಹೊಳೆ ಯೋಜನೆಯು ಶೀಘ್ರವಾಗಿ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಆಗಿಲ್ಲ. ಈ ಸರ್ಕಾರ ಬಂದ ಮೇಲೆ ಯೋಜನೆಯ ಅನುಷ್ಠಾನದಲ್ಲಿ ವಿಳಂಬವಾಗಿದೆ. ಬೈರಗೊಂಡ್ಲು ಜಲಾಶಯ ನಿರ್ಮಾಣ ಆಗದೇ ಇರೋದ್ರಿಂದ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನ ಹೊಳೆ ವಿಳಂಬವಾಗುತ್ತಿದೆ ಎಂದರು. ಎಲ್ಲ ರೀತಿಯಲ್ಲಿ ಸರ್ಕಾರದ ದೂರದೃಷ್ಟಿಕೋನ ಬದಲಾಯಿಸಿಕೊಳ್ಳಬೇಕು ಎಂದು ಹೇಳಿದ ಅವರು, ಬಿಜೆಪಿ ಸರ್ಕಾರ ಬಂದ ಮೇಲೆ ಯೋಜನೆಯ ಅನುಷ್ಠಾನದಲ್ಲಿ ವಿಳಂಬವಾಗಿದೆ ಎಂದು ಹೇಳಿದರು. ಆಗ್ತಾ ಇದೆ ಸ್ವಲ್ಪ. ಇವರು ಈ ಸರ್ಕಾರ ಬಂದ ಮೇಲೆ ಅದಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ ಅವರು. ಇದು ಬಹಳ ಪ್ರಮುಖವಾದಂಥ ಕುಡಿಯುವ ನೀರಿನ ಯೋಜನೆ, ಶಾಶ್ವತವಾದಂಥ ಯೋಜನೆ. ಅದಕ್ಕೆ ಇನ್ನೂ ಹಣ ಕೊಡಬೇಕು. ಮತ್ತು ಇರತಕ್ಕಂಥ ಬೈರಗೊಂಡ್ಲಲ್ಲಿ ಯಾವುದೊಂದು ಡ್ಯಾಮ್ ಆಗಬೇಕು. ಆ ಡ್ಯಾಮ್ ಆಗದಿದ್ದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಈ ಭಾಗದ ಬೆಂಗಳೂರು ಗ್ರಾಮಾಂತರ ನೀರು ಬರಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ನಿರ್ಣಯ ಭಾಳ ತಡ ಆಗ್ತಾ ಇದೆ. ಅದನ್ನು ತಕ್ಷಣ ಮಾಡಬೇಕು. ಯಾವುದಂದರೆ ಈ ಕೆರೆಯದ್ದು ಯೋಜನೆ, ಇದನ್ನು ಕೋಡಿ ಹರಿದಿದೆ ಸರಿ, ಆದರೆ ಅದನ್ನು ನಿಲ್ಲಿಸಬೇಕಲ್ಲ, ನೀರು ಹರಿದು ನಷ್ಟ ಆಗಬಾರ್ದು. ಈ ದೃಷ್ಟಿಯಲ್ಲಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಾರೆ. ಈ ವೇಳೆಯಲ್ಲಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ಜಿ ವೆಂಕಟಸ್ವಾಮಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ಮುಂತಾದವರು ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದೇಶದ ಲಸಿಕೆ ಅಭಿಯಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಆದರೆ ವಿರೋಧ ಪಕ್ಷದವರು ರಾಜಕೀಯ ಕಾರಣಕ್ಕಾಗಿ ಲಸಿಕೆ ಅಭಿಯಾನವನ್ನ ಟೀಕೆ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಕೋಲಾರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿರುವ ನೂತನ ಕೆವಿಕೆ ಕಚೇರಿ ಉದ್ಘಾಟನೆ ಮಾಡಿ ಮಾಧ್ಯಮದವರೊಂದಿಗೆ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ವಿಶ್ವದಲ್ಲೇ ಮೊದಲು ದೇಶದಲ್ಲಿ ಕೊರೋನಾಗೆ ಲಸಿಕೆ ಕಂಡುಹಿಡಿದ ಸಾಧನೆ ಹಿಂದೆ ದೇಶದ ಪ್ರಧಾನಿ ಮೋದಿ ಶ್ರಮ ಬಹಳಷ್ಟಿದೆ. ಆದರೆ ವಿರೋಧ ಪಕ್ಷದವರು ಲಸಿಕೆ ಅಭಿಯಾನವನ್ನ ರಾಜಕೀಯ ದುರುದ್ದೇಶಕ್ಕಾಗಿ ಟೀಕೆ ಮಾಡುತ್ತಿದ್ದಾರೆ ಎಂದರು. ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ದೇಶ 100 ಕೋಟಿ ಲಸಿಕೆಗಳನ್ನ ದಾಟಿ ಇವತ್ತು ಮೇಲೆ ಹೋಗ್ತಾ ಇದೆ. ಇಡೀ ಪ್ರಪಂಚದಲ್ಲೇ ಭಾರತದ ಬಗ್ಗೆ ಗೌರವ ಮೂಡ್ತಾ ಇದೆ, ವಿಶ್ವಾಸ ಮೂಡ್ತಾ ಇದೆ. ಕೇವಲ ಭಾರತಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಲಸಿಕೆ ಪೂರೈಕೆ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಭಾರತಕ್ಕೆ ಅಂತ ಹೇಳಿ ವಿದೇಶಗಳು ಇವತ್ತು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಟೀಕೆ ಮಾಡ್ತಾನೆ ಇದಾವೆ. ಯಾಕಂದ್ರೆ ಅವರ ಕಾಲದಲ್ಲಿ ಇದು ಯಾವುದನ್ನು ಅವ್ರು ಮಾಡಕ್ಕಾಗಿಲ್ಲ. ಅವರ ಕಾಲದಲ್ಲಿ ಅವರು ಆಸ್ಪತ್ರೆಯನ್ನು ಹೇಗೆ ಇಟ್ಕೊಂಡಿದ್ದು ಅಂತ ಹೇಳಿ ಕೊರೋನಾ ಕಾಲದಲ್ಲಿ ಸತ್ಯ ಹೊರಗೆ ಬಂತು, ಕಳಚಿ ಬಿತ್ತು ಅವರ ಮುಖವಾಡ. ಇಷ್ಟು ವರ್ಷ ದೇಶವನ್ನು ಆಡಳಿತ ಮಾಡಿ, ರಾಜ್ಯವನ್ನು ಆಡಳಿತ ಮಾಡಿ, ನಮ್ಮ ಆಸ್ಪತ್ರೆಗಳ ಸ್ಥಿತಿ ಹೇಗಿತ್ತು, ಅಲ್ಲಿ ಬೆಡ್ ಇದ್ವೋ ಇಲ್ಲ, ಅಲ್ಲಿ ವೆಂಟಿಲೇಟರ್ ಇತ್ತೋ ಇಲ್ಲ, ಇದೆಲ್ಲ ಶಕ್ತಿ ಕೂಡ ನಮಗೆ ಕೊರೋನಾದ ಸಂದರ್ಭದಲ್ಲಿ ಅನಾವರಣ ಆಯಿತು. ಇನ್ನು ಲಸಿಕಾ ಕುರಿತು ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ವಿಚಾರಕ್ಕೆ ಮಾತನಾಡಿದ ಸಚಿವರು, ವಿರೋಧ ಪಕ್ಷ ನಾಯಕರಿಗೂ ಸಿಎಂ ರಷ್ಟೇ ಅಧಿಕಾರ ಇದೆ. ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದು ಮಾತನಾಡಿ, ಈ ರೀತಿ ಮಾತನಾಡಿ ಜನರಿಗೆ ತಪ್ಪು ಸಂದೇಶ ನೀಡಬಾರದು ಎಂದು ಟಾಂಗ್ ನೀಡಿದ್ರು. ಎಷ್ಟು ಲಸಿಕೆ ಆಗಿದೆ, ಯಾವ ಆಸ್ಪತ್ರೆಗಳು, ಸಿದ್ದರಾಮಯ್ಯನವರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಆ ಅಧಿಕಾರಿಗಳ ಜೊತೆ ಅವರು ಇವತ್ತು ಸಂಪರ್ಕ ಮಾಡಬಹುದು. ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕರು. ಒಬ್ಬ ಮುಖ್ಯಮಂತ್ರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ವಿರೋಧ ಪಕ್ಷದ ನಾಯಕರಿಗೆ ಇರುತ್ತೆ. ಅವರಿಗೆ ಅಧಿಕಾರಿಗಳ ಮತ್ತು ಆಸ್ಪತ್ರೆಗಳ ಎಕ್ಸೆಸಿಬಿಲಿಟಿ ಇರುತ್ತೆ. ದಯಮಾಡಿ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಅಂಕಿಅಂಶಗಳನ್ನು ಅವರೇ ಸ್ವತಃ ಹೋಗ್ಲಿ, ತರಿಸ್ಕೊಳ್ಳಿ. ರಾಜಕಾರಣ ಮಾಡೋದು ಬಿಟ್ಟು ಇಂಥ ಒಳ್ಳೆ ಕೆಲಸ ಏನಾದ್ರೂ ಮಾಡ್ಲಿ ಅವರು. ಕಾರ್ಯಕ್ರಮದಲ್ಲಿ ಸಂಸದ ಮುನಿಸ್ವಾಮಿ ಹಾಗೂ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಭಾಗಿಯಾಗಿದ್ರು. ಸಿವಿ ನಾಗರಾಜ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ನಗರಸಭೆ ವ್ಯಾಪ್ತಿಯ 14ನೇ ವಾರ್ಡಿನಲ್ಲಿ ಹೆಸರಾಂತ ಕಂಪನಿ ಮಾರ್ಕ್ ವಿಸ್ಟಾ ನಿರ್ಮಾಣ ಮಾಡಿರುವ ಸುಸಜ್ಜಿತ ವಾಸಯೋಗ್ಯ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡಿರುವ ಈ ಸುಸಜ್ಜಿತ ಬಡಾವಣೆ ಕಂದವಾರ ಹೊರವಲಯದಲ್ಲಿ ನಂದಿ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ನೆಲಮಂಗಲ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿದೆ. 30 ಅಡಿಗಳ ವಿಶಾಲ ರಸ್ತೆಗಳು, ಬೀದಿ ದೀಪ, ಒಳಚರಂಡಿ ವ್ಯವಸ್ಥೆ, ನೀರಿನ ಸೌಕರ್ಯ ಇತ್ಯಾದಿ ಎಲ್ಲ ಮೂಲಭೂತ ಸೌಕರ್ಯಗಳ ಅನುಕೂಲಗಳನ್ನು ಹೊಂದಿದೆ. ಇಂದೇ ನಿವೇಶನ ಖರೀದಿಸಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9513940073. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಎಲ್ಲ ನಾಗರಿಕರಿಗೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದೇ ಮುಖ್ಯ ಉದ್ದೇಶವಾಗಿದ್ದು, ನಾಗರಿಕರು ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ಪುರಸಭೆ ಪ್ರಭಾರ ಅಧ್ಯಕ್ಷ ಎ ಶ್ರೀನಿವಾಸ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಪುರಸಭಾ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅನಾಥ ಶವ ಸಂಸ್ಕಾರದ ಉಚಿತ ಸೇವೆಯ ವಾಹನಗಳನ್ನು ಲೋಕಾರ್ಪಣೆಗೊಳಿಸಿ ಪುರಸಭೆ ಪ್ರಭಾರ ಅಧ್ಯಕ್ಷ ಎ ಶ್ರೀನಿವಾಸ್ ರವರು ಸ್ವಯಂ ಚಾಲಿತ ಕಸ ಸ್ವಚ್ಛಗೊಳಿಸುವ ಯಂತ್ರದ ಪ್ರತ್ಯಕ್ಷತೆಯನ್ನು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿ, ಪಟ್ಟಣದ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಶವ ಸಾಗಿಸಿಕೊಳ್ಳಲು ಪುರಸಭಾ ವತಿಯಿಂದ ಉಚಿತ ವಾಹನ ಸೌಲಭ್ಯ ಕಲ್ಪಿಸುತ್ತಿದ್ದು, ಸೌಲಭ್ಯವನ್ನು ಅಗತ್ಯವಿರುವವರು ಸದ್ಬಳಕೆ ಮಾಡಿಕೊಳ್ಳಲು ಕರೆ ನೀಡಿದರು. 23 ವಾರ್ಡ್ಗೂ ಶವ ಸಂಸ್ಕಾರಕ್ಕೆ ಈ ಬಡ ನಿರ್ಗತಿಕರಿಗೆ ಇದು ಉಚಿತವಾಗಿ ಸಂಸ್ಕಾರ ಮಾಡೋಕ್ಕೆ ಇದು ಅನುಕೂಲ ಮಾಡುತ್ತೆ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಧುಕರ್ ಮಾತನಾಡಿ, ಪುರಸಭಾ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದೇವೆ. ಇದರ ಸೌಲಭ್ಯಗಳನ್ನು ಬಡವರಿಗೂ ವಿಸ್ತರಿಸಲಾಗುತ್ತದೆ ಎಂದರು. ಮುನ್ಸಿಪಾಲಿಟಿಗೆ ಹೊಸ ಶವ ಸಂಸ್ಕಾರ ಪೆಟ್ಟಿಗೆ ವಾಹನ ತರಿಸಿದ್ದೇವೆ. ಇದು ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಯಾರು ನಿರ್ಗತಿಕರು ಇದಕ್ಕಿದ್ದಂಗೆ ಸಾವನ್ನಪ್ಪಿದ್ರೆ ಅವ್ರಿಗೆ ಯಾರು ಅಫೋರ್ಡ್ ಮಾಡೋದಕ್ಕೆ ಯಾರು ಇರೋದಿಲ್ಲ. ಅವ್ರಿಗೋಸ್ಕರ ನಾವು ನಮ್ಮ ಪುರಸಭೆಯಿಂದನೇ ಅವ್ರನ್ನ ಶವ ಸಂಸ್ಕಾರಕ್ಕೆ ನಮ್ಮ ವಾಹನ ಮೂಲಕ ತಗೊಂಡೋಗಿ ಅವ್ರನ್ನ ಮಣ್ಣು ಮಾಡೋ ಕೆಲಸ ನಮ್ಮ ಪುರಸಭೆ ವತಿಯಿಂದನೇ ಮಾಡ್ತೇವೆ. ಯಾರು ಬಡವರು ಇರ್ತಾರೆ, ಫುಲ್ ಕಡು ಬಡವರು ಇರ್ತಾರೆ, ಅವ್ರಿಗೆಲ್ಲ ಶವ ಸಂಸ್ಕಾರದಲ್ಲಿ ತಗೊಂಡೋಗೋದಕ್ಕೆ, ಶವ ಸಾಗಾಣಿಕೆ ಮಾಡೋಕ್ಕೆ ವೆಚ್ಚ ಬರ್ಸೋಕ್ಕೆ ಶಕ್ತಿ ಇರೋದಿಲ್ಲ. ಅಂಥವ್ರಿಗೆ ನಾವು ಈ ಶವ ಸಂಸ್ಕಾರ ಪೆಟ್ಟಿಗೆಯನ್ನು ಉಚಿತವಾಗಿ ಕೊಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು, ಪುರಸಭೆ ಸದಸ್ಯರಾದ ಶಬಾನಾ, ಮನ್ಸೂರ್ ಅಹಮದ್ ಇತರರು ಭಾಗಿಯಾಗಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗೌರಿಬಿದನೂರು ತಾಲೂಕಿನ ಹುದೂತಿ ಗ್ರಾಮದಲ್ಲಿ ಜಯ ಕರ್ನಾಟಕ ಸಂಘಟನೆಯಿಂದ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಆಯೋಜಿಸಿ ಒಬ್ಬಟ್ಟಿನ ಊಟ, ಪೌಷ್ಟಿಕಾಂಶ ದೊರೆಯುವ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಶ್ರೀಮಂತವಮ್ಮ, ಈ ಪುತ್ಥಳಿ ಬೊಂಬೆಯ ತಾಯಿಯಾಗುವಳು ಹಾರೈಸಿರಮ್ಮ. ಸಿರಿ ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಶ್ರೀಮಂತವಮ್ಮ. ಗೌರಿಬಿದನೂರು ತಾಲೂಕಿನ ಹುದೂತಿ ಗ್ರಾಮದಲ್ಲಿ ಜಯ ಕರ್ನಾಟಕ ತಾಲೂಕು ಘಟಕದಿಂದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಆಯೋಜಿಸಿ ಒಬ್ಬಟ್ಟಿನ ಊಟ, ಪೌಷ್ಟಿಕಾಂಶ ದೊರೆಯುವ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಈ ವೇಳೆ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಲಾ ಮಾತನಾಡಿ, ಹಳ್ಳಿಗಳಲ್ಲಿರುವ ಪ್ರತಿ ಮನೆಯಲ್ಲೂ ಎಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸಬೇಕು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು. ಮಹಿಳೆಯರ ರಕ್ಷಣೆಯಿಂದ ಸಮಾಜದ ರಕ್ಷಣೆ ಆಗಲಿದೆ ಎಂದರು. ಸಂಘಟನೆಗಳೆಂದರೆ ಬರೀ ಹೋರಾಟಗಳಿಗೆ ಸೀಮಿತವಾಗಿರುವುದು ಮಾತ್ರ ಅಲ್ಲ, ಸಾಮಾಜಿಕ ಜವಾಬ್ದಾರಿಯನ್ನು ಮೈಗೂಡಿಸಿಕೊಂಡಿರುವುದು ತುಂಬಾ ಸಂತೋಷಕರವಾದ ವಿಷಯ ಎಂದರು. ರಕ್ಷಣಾ ವೇದಿಕೆಯವರು ಇದು 2ನೇ ಪ್ರೋಗ್ರಾಮ್ ಅನ್ಸುತ್ತೆ ನಮ್ದು. ತುಂಬಾನೇ ನಮಗೆ ಖುಷಿ ಆಗ್ತಿದೆ. ಹೆಣ್ಮಕ್ಳಲ್ಲಿ ಈ ತರ ಉತ್ಸಾಹ ತುಂಬಿಸಿ ಅವ್ರಿಗೆ ಈ ರೀತಿ ಮಾಡ್ತಾ ಇರೋದು ನೋಡಿದ್ರೆ ಈಗ ಭಾಳನೇ ತುಂಬಾನೇ ಇದು. ಇನ್ನೊಂದು ವಿಚಾರ ಏನಂದರೆ, ನಾನು ತುಂಬಾನೇ ಹೇಳಬೇಕು ಅಂದರೆ, ನಿಮ್ಮ ಹೆಣ್ಣುಮಕ್ಕಳನ್ನು ನೀವು ಮನೆಯಲ್ಲಿ ಜವಾಬ್ದಾರಿಯಾಗಿ ಅಂದರೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಒಂದು 2 ಮಾತುಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ಕಾಲ ನೋಡ್ತಿದ್ದೀರಲ್ಲ ನೀವೆಲ್ಲ, ಟಿ ವಿಗಳು ನೋಡ್ತಾನೆ ಇರ್ತೀರ. ಹಳ್ಳಿಗಳಲ್ಲಿ ಹೆಣ್ಮಕ್ಳು ಸ್ಕೂಲ್ ಹೋಗ್ತಾರೆ, ಬರ್ತಾರೆ, ಆದರೆ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ ಅನ್ನೋದು ನಿಮಗೆ ಅನುಭವ ಗೊತ್ತಾಗಬೇಕು. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರಾ ಇಲ್ವಾ ಅನ್ನೋದನ್ನು ನೀವು ಸ್ವಲ್ಪ ಚೆಕ್ ಮಾಡಿ ಮನೆಗಳಲ್ಲಿ. ಯಾಕಂದರೆ ತೀರನೇ ಈಗ ಕಾಲ ತುಂಬಾ ಕೆಟ್ಟದಾಗಿದೆ. ಚಿಕ್ಕ ಮಕ್ಕಳನ್ನ ಸಹ ಬಿಡದ ಹಾಗೆ ಭಾಳ ಹಿಂಸೆ ನಡೀತಾ ಇದೆ. ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ರತ್ನಮ್ಮ ಮಾತನಾಡಿ, ಗರ್ಭಿಣಿ ಮಹಿಳೆಯರು ಸಾಧ್ಯವಾದಷ್ಟು ಸತ್ವಪೂರ್ಣ ಹಾಗೂ ಬಿಸಿ ಆಹಾರವನ್ನೇ ಸೇವಿಸಬೇಕು. ಇದರಿಂದಾಗಿ ಮಗುವಿಗೆ ಬೇಕಾದ ಪೌಷ್ಟಿಕಾಂಶಗಳು ಸುಲಭವಾಗಿ ದೊರೆಯಲಿದೆ. ಅದಕ್ಕಾಗಿ ಆರಂಭದಿಂದ ಮಗುವಿನ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಗರ್ಭಿಣಿಯರ ಚಲನವಲನಗಳ ಬಗ್ಗೆ ಜಾಗೃತಿ ವಹಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಪ್ರದೀಪ್, ನಗರಸಭೆ ಸದಸ್ಯೆ ರಂಗಮ್ಮ ಲಕ್ಷ್ಮೀಪತಿ, ತಾಲೂಕು ಸಂಘಟನೆಯ ಸಲಹೆಗಾರ
ಲೋಕೇಶ್, ತಾಲೂಕು ಅಧ್ಯಕ್ಷ ಅರುಣ್, ಉಪಾಧ್ಯಕ್ಷ ಮುರಳಿ, ಮಹದೇವ್, ಅರುಣ್, ದೇವು, ಸುನಿಲ್, ಪಾರಿಜಾತ ಮುಂತಾದವರು ಭಾಗಿಯಾಗಿದ್ದರು. ಜಿಎ ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ಆಯುಧ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ಆಯುಧ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪುರಸಭಾ ಆವರಣದಲ್ಲಿ ರಂಗುರಂಗಿನ ಹೂವಿನ ತಳಿರು ತೋರಣಗಳನ್ನು ಕಟ್ಟಿ ವಾಹನಗಳಿಗೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಎಲ್ ಎನ್ ನಾರಾಯಣಸ್ವಾಮಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಪುರಸಭೆಯಿಂದ ಉತ್ತಮವಾದಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಜಗಣ್ಣವರು, ಲಕ್ಷ್ಮೀನಾರಾಯಣವರು ಮತ್ತೆ ಹಿಂದೆ ಇದ್ದಂತ ಪುರಸಭೆ ಅಧ್ಯಕ್ಷರುಗಳು ಮತ್ತೆ ಸದಸ್ಯರುಗಳು ಎಲ್ಲರೂ ಕೂಡ ಒಗ್ಗೂಡಿ ಗಮನದಲ್ಲಿ ಆಗ್ತಾ ಇದೆ. ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಪ್ರತಿಫಲವಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಉತ್ತಮ ಪುರಸಭೆ ಅನ್ನೋ ಪ್ರಶಸ್ತಿಯನ್ನು ನಮ್ಮ ಪುರಸಭೆಗೆ ದಕ್ಕಬೇಕು ಅಂತ ನಾನು ಮನವಿ ಮಾಡ್ತಾ, ಇವತ್ತು ಈ ವರ್ಷದಲ್ಲಿ ಉತ್ತಮವಾದಂತಹ ಮಳೆ ಆಗಿ ದೇವನಹಳ್ಳಿ ಟೌನಿನ ಹಲವಾರು ಮನೆಗಳು ಭಾಗಶಃ ಹಾನಿಯಾಗಿದ್ದು ಅದರ ಪಟ್ಟಿ ಮತ್ತು ಮನೆಗಳು ಕೂಡ ಶಿಥಿಲವಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಸರ್ಕಾರ ಗಮನಕ್ಕೆ ತಂದು ಅವರಿಗೆ ಒಂದು ಪರಿಹಾರವನ್ನು ಕೊಡಿಸೋ ಕೆಲಸವನ್ನ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿ ಈಗಾಗಲೇ ಪಟ್ಟಿಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕಳಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ವೇಳೆ ಪುರಸಭಾಧ್ಯಕ್ಷ ರೇಖಾ ವೇಣುಗೋಪಾಲ್, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ ನಾಗೇಶ್, ಪುರಸಭಾ ಸದಸ್ಯರು, ಪೌರ ಕಾರ್ಮಿಕರು ಇತರರು ಭಾಗಿಯಾಗಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಬಿಜೆಪಿ ಮುಖಂಡರೇ ವೇದಿಕೆಯಲ್ಲಿ ದರ್ಬಾರ್ ನಡೆಸಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ನಗರದ ಹೊರವಲಯದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೆವಿಕೆ ಆಡಳಿತ ಕೇಂದ್ರ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಬಿಜೆಪಿ ಸಂಸದರ ಬೆಂಬಲಿಗರು ಹಾಗೂ ಮುಖಂಡರುಗಳು ವೇದಿಕೆ ಹಂಚಿಕೊಂಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲಿಗರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೊಂದು ಸರ್ಕಾರಿ ಕಾರ್ಯಕ್ರಮ ಅನ್ನೋ ಪ್ರಜ್ಞೆ ಇಲ್ಲದೆ ವೇದಿಕೆಯನ್ನು ಪಕ್ಷದ ಪದಾಧಿಕಾರಿಗಳು ಹೈಜಾಕ್ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವೇದಿಕೆ ತುಂಬಾ ಬಿಜೆಪಿ ಮುಖಂಡರುಗಳೇ ತುಂಬಿ ತುಳುಕುತ್ತಿದ್ದು ವೇದಿಕೆ ಮೇಲಿನ ಎರಡೂ ಸಾಲಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಕುಳಿತು ದರ್ಬಾರ್ ಮಾಡುತ್ತಿದ್ದರೆ ಇತ್ತ ವೇದಿಕೆ ಅಕ್ಕಪಕ್ಕ ಹಾಗೂ ಮುಂಭಾಗ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ವೇದಿಕೆಯಲ್ಲಿ ಆಸೀನರಾಗಲು ಅವಕಾಶವಿಲ್ಲದೆ ಕೈಕಟ್ಟಿ ಕುಳಿತುಕೊಂಡಿರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದು ಖಾಸಗಿ ಕಾರ್ಯಕ್ರಮವಾ ಅಥವಾ ಸರ್ಕಾರಿ ಕಾರ್ಯಕ್ರಮನಾ ಅನ್ನುವುದು ಮಾತ್ರ ಯಕ್ಷ ಪ್ರಶ್ನೆಯಾಗಿತ್ತು. ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯನ್ನು ಪಕ್ಷದ ಕಾರ್ಯಕ್ರಮದಂತೆ ನಡೆಸಿಕೊಂಡಿದ್ದಾರೆ ಬಗ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಸಿವಿ ನಾಗರಾಜ್, ಈ ನ್ಯೂಸ್ ಟಿವಿ, ಕೋಲಾರ. ಕೆಜಿಎಫ್ ಎಸ್ಪಿ ಕಚೇರಿಯನ್ನು ವಿಜಯನಗರ ಜಿಲ್ಲೆಗೆ ಸ್ಥಳಾಂತರಿಸುವ ಹುನ್ನಾರವನ್ನು ಸರ್ಕಾರ ಕೈಬಿಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಮಾಜ ಸೇನೆ ಕಾರ್ಯಕರ್ತರು ಬಂಗಾರಪೇಟೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೆಜಿಎಫ್ ಎಸ್ಪಿ ಕಚೇರಿಯನ್ನು ವಿಜಯನಗರ ಜಿಲ್ಲೆಗೆ ಸ್ಥಳಾಂತರಿಸುವ ಹುನ್ನಾರವನ್ನು ಸರ್ಕಾರ ಕೈಬಿಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಮಾಜ ಸೇನೆ ಕಾರ್ಯಕರ್ತರು ಕೆಜಿಎಫ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ನಂತರ ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿದರು. ರಾಜ್ಯ ಸರ್ಕಾರಕ್ಕೆ ಡಿಆರ್ ಹಾಗೂ ಎಸ್ಪಿ ಆಫೀಸ್ ಅನ್ನು ವರ್ಗಾವಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಎಲ್ಲಿಯ ತನಕ ಹೋರಾಟ. ಈ ವೇಳೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಮಾತನಾಡಿ ಕೆಜಿಎಫ್ ಎಸ್ಪಿ ಕಚೇರಿಗೆ 100 ವರ್ಷದ ಇತಿಹಾಸವಿದೆ. ಕೆಜಿಎಫ್ ಪ್ರದೇಶದಲ್ಲಿ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದೆ. ಅಪಾರ ಪ್ರಮಾಣದ ಗಣಿ ಸಂಪತ್ತು ಹೊಂದಿರುವ ಪ್ರದೇಶವಾಗಿದ್ದು ಎಸ್ಪಿ ಕಚೇರಿ ಕೆಜಿಎಫ್ ನಗರದಲ್ಲಿ ಇರೋದ್ರಿಂದ ಅನೇಕ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಬೀಳುತ್ತಿದೆ. ಇಂತಹ ಸಂದರ್ಭದಲ್ಲಿ ಎಸ್ಪಿ ಕಚೇರಿ ಮತ್ತು ಡಿಎಆರ್ ಅನ್ನು ಸ್ಥಳಾಂತರಿಸುವುದು ಸರಿಯಲ್ಲ ಎಂದರು. ಸ್ಥಳಾಂತರ ಪ್ರಕ್ರಿಯೆ ಕೈಬಿಡದೇ ಇದ್ದರೆ ವಿಧಾನಸೌಧದ ಮುಂದೆ ಅರೆಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು.
ತಮ್ಮ ಮುಖಾಂತರ ಪೊಲೀಸ್ ಮಹಾನಿರ್ದೇಶಕರು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವು ರಿಪೋರ್ಟ್ ಮೇಲೆ ಕಚೇರಿ ಇಲ್ಲೇ ಉಳಿತಾರೆ, ದಯವಿಟ್ಟು ತಮ್ಮ ಫೀಲ್ಡಲ್ಲಿ ಇವರು ಮಾಡಿಕೊಡಿ. ಇನ್ನು ಶಿರಸ್ತೇದಾರ್ ಮುಕ್ತಾಂಬಾ ಮೂಲಕ ಡಿವೈಎಸ್ಪಿ ಮುರಳೀಧರ್ ಮೂಲಕ ಪ್ರತ್ಯೇಕ ಮನವಿ ಪತ್ರಗಳನ್ನು ಸಲ್ಲಿಸಿದರು. ಈ ವೇಳೆ ಸಂಘಟನೆಯ ರಮೇಶ್, ಅಯ್ಯಪ್ಪ ಮೊದಲಾದವರು ಭಾಗವಹಿಸಿದ್ದರು. ಕೆ ರಾಮಮೂರ್ತಿ, ಈ ನ್ಯೂಸ್ ಟಿವಿ, ಬಂಗಾರಪೇಟೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಸ್ಕೈ ಸ್ಯಾರೀಸ್ ವುಮೆನ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ತಾಲೂಕು ಕೊಡದಾವಡಿ ಗ್ರಾಮದ ಕೆರೆಯಲ್ಲಿ ಕುರಿಗಳನ್ನು ತೊಳೆಯಲು ಹೋಗಿ ಮೃತಪಟ್ಟ 3 ಯುವಕರ ಮನೆಗೆ ಭೇಟಿ ನೀಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ 25,000 ರೂಪಾಯಿನಂತೆ 75,000 ರೂಗಳನ್ನು ನೆರವು ನೀಡಿ ಮಕ್ಕಳ ಪೋಷಕರಿಗೆ ಸಾಂತ್ವನ ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದು ಹಸಿ ಸುಳ್ಳು. ಡಿಸಿಸಿ ಬ್ಯಾಂಕ್ಗೆ ಯಾರು ರಿಂಗ್ ಮಾಸ್ಟರ್ ಇಲ್ಲ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದೇಗೌಡ ತಿರುಗೇಟು. ಕೊರೋನಾ ಸಂಕಷ್ಟದಲ್ಲಿ ಸತ್ತವರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಲಸಿಕೆ ಅಭಿಯಾನ ಒಂದು ಪಕ್ಷದ ಯಶಸ್ಸೇನಲ್ಲ. ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ವಾಗ್ದಾಳಿ. ಲಸಿಕೆ ಅಭಿಯಾನದ ಯಶಸ್ಸು ಸಹಿಸದೆ ವಿರೋಧ ಪಕ್ಷದವರ ಟೀಕೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಮರ್ಥನೆ. ಪುರಸಭೆಯಿಂದ ಕಸ ತೆಗೆಯುವ ಸ್ವಯಂ ಚಾಲಿತ ಯಂತ್ರ ಅನುಷ್ಠಾನ. ಶವ ಸಾಗಣೆಗೆ ಉಚಿತ ವಾಹನದ ನೆರವು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಹರ್ಷಿತಾ.